ಹತ್ತಿ ಸ್ವಚ್ಛಿ ಜೋಡಿ ಮೇಲೆ ಫುಲ್ ಮ್ಯಾಚಿಂಗ್ ಆಗ್ಯಾರ, ಅವರೇ ಮ್ಯಾಚಿಂಗ್ ಆಗ್ಯಾರ. ಸಾಯಿಬಾಬಾ ಟೆಂಪಲ್ಗೆ ಬಂದಿದ್ವಿ. ಅಲ್ಲಿಂದ ಡೈರೆಕ್ಟ್ ಇವ್ರಿಗೆ ಗಾಂಧಿ ಚೌಕದೊಳಗೆ ಗೊತ್ತಾಗ್ಬಿಡ್ತು ನಾವು ಎಲ್ಲಿ ಹೊಂಟಿವಿ ಅನ್ನೋದು. ಇಲ್ಲಿ ಕುಂತಾರ ನೋಡ್ರಿ ಇವ್ರಿಬ್ರು ಪ್ರಸಾದ ತೊಗೊಂಡು. ನಾವು ಫಸ್ಟ್ ಕಾಲೇಜ್ ಟೈಮ್ ಅಂತೂ ಸಿಕ್ಕಾಪಟ್ಟೆ ಬರ್ತೀವಿ. ನಮ್ಮ ಕ್ರಶ್ ಬೈ ಅದನ್ನ ಅವ್ನಿಗೆ ತಗೊಂಡು ನಿಜ ಹೇಳ್ಬೇಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಚಂದ ಇರುತ್ತೆ ಪ್ರಸಾದ ಇದು. ಹಾಯ್ ಹಾಯ್ ಆರಾಮಿದಿರಲ್ಲ? ಹಾಯ್ ಹಾಯ್ ಆರಾಮಿದಿರಲ್ಲ? ಎಲ್ಲ ನೆನಪಿಟ್ರ ಜನ. ಹೆಂಗ ಅನಿಸ್ತು? ಗೈಸ್ ನಮ್ ಕಾವ್ಯ ಅವರು ಇವತ್ತು ಬಂದಾರ. ನಿನ್ನ ಮ್ಯಾಗ ಹೇಳಕತ್ತಿದ್ವಿ ಅಲ್ಲ, ಬಂದ್ರು ಅಂತ ಇನ್ನ ಒಟ್ಟ ಬಿಡೋದೇ ಇಲ್ಲ, ಇಲ್ಲೇ ಎತ್ಕೊಂಡು ಬಿಡೋದೇ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಮ್ಮ ಅಣ್ಣ ನಮ್ಗೆ ಎಲ್ಲಿ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂದನ, ಎಲ್ಲಿ ಅಂತ ಹೇಳಿಲ್ಲ. ರೆಡಿ ಆಗಿರಂದ್ರೆ ನಾವು ಜಲ್ದಿ ರೆಡಿ ಆಗಿರ್ತೀವಿ. ಅವ ಇನ್ನೂ ರೆಡಿ ಆಗಿಲ್ಲ, ಬರ್ತಿರ್ಬೋದು ಈಗ. ಗೈಸ್ ನಮ್ಮ ಕಾವ್ಯ ಅವರು ಇವತ್ತು ಬಂದಾರ. ನಿನ್ನ ಮ್ಯಾಗ ಹೇಳಕತ್ತಿದ್ವಿ ಅಲ್ಲ, ಬಂದ್ರು ಅಂತ ಇವತ್ತು ಬಂದಾರ ಅವರು. ನೋಡಿ 2 days ಅಲ್ಲಿ ಬರ್ತೀನಿ ಅಂತ ಹೇಳಿ ಇವತ್ತು ಬಂದಾರ. ಇನ್ನು ಒಟ್ಟ ಬಿಡೋದೇ ಇಲ್ಲ, ಇಲ್ಲೇ ಎತ್ಕೊಂಡು ಬಿಡೋದೇ. ಮತ್ತು ನಮ್ಮ ಅತ್ತೆಮ್ಮವ್ರನ್ನೂ ಬಂದಿದ್ದಾರ. ಇವರು ಬಂದಾರ. ಬಟ್ ಅವ್ರಿಗೆ ಈ ವಿಡಿಯೋದಾಗ ಬರಕ್ಕೆ ಕಂಫರ್ಟೇಬಲ್ ಇಲ್ಲ. ನಮ್ಮ ಕ್ರೇಜಿ ಅವ್ರು ಇವಾಗ ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತಂದಾರ. ನಮ್ಗೆ ರೆಡಿ ಆಗಂದಾರ. ನಾವೆಲ್ಲ ರೆಡಿ ಆಗಿವಿ. ಅವರು ರೆಡಿ ಆಗ್ತೀನಿ ಅಂತಂತಂದ್ರೆ ಇನ್ನೂ ರೆಡಿ ಆಗಿಲ್ಲ. ಯಾಕಂದ್ರೆ ನಮ್ದು ಲೇಟ್ ಆಗ್ತದತ್ತೆ ಕಿಶಿ. ಒಮ್ಮೆ ನಾವು ಫುಲ್ ರೆಡಿಯಾಗಿ ನಿಂತು ಬಿಡಕ್ಕೆ ರೆಡಿ ಆಗ್ತೀನಿ ಅಂತಂದಾರ ಅವರು. ಇವಾಗ ರೆಡಿ ಆಗ್ಬೇಕು. ಅವರು ಎಲ್ಲಿ ಕರ್ಕೊಂಡು ಹೋಗ್ತಾರನ್ನ ನಮಗೂ ಗೊತ್ತಿಲ್ಲ. ಬಟ್ ಅವ್ರು ರೆಡಿ ಆಗೋಣ ರೆಡಿಯಾಗಿ ನಿಂತು ಬಿಟ್ಟಿವಿ. ಫುಲ್ ಕ್ಯೂರಿಯಾಸಿಟಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಾನು. ಗಾಯ್ಸ್ ಇತ್ತೀಚೆಗಂತೂ ಬರೀ ಹೊರಗೆ ತಿರುಗಾಡೋದು ಆಗಕತ್ತಂದು ನಮ್ದು. ಅವಾಗಂತೂ ಬರೀ ಮನೆಯಾಗೆ ಮಾಡ್ತಿದ್ವಿ. ಇವಾಗಂತೂ ಬರೀ ಹೊರಗೆ ಅಲ್ಲೋದಿ ಇಲ್ಲೋದಿ ಹತ್ತಿಂದು ಇಟ್ಟಿದ್ವಿ, ಅದೇ ಮಾಡಕತ್ತೀವಿ. ಶಾಕ್ನು ಕೊಡ್ತಾರೆ, ಸರ್ಪ್ರೈಸ್ನು ಕೊಡ್ತಾರೆ ನಮ್ಮ ಅಣ್ಣ. ಎಲ್ಲಾನು ಫುಲ್ ಎಂಜಾಯ್. ರೈಸ್ ನಮ್ಮ ಕ್ರೇಜಿ ಅವ್ರು ಇವಾಗ ರೆಡಿ ಆಗ್ತಾ ಇದ್ದಾರ. ಅವ್ರಿಗೂ ತೋರಿಸ್ತೀವಿ. ಅವರು ಕ್ರೇಜಿ ನಮ್ಮ ಸ್ವೀಟಿಗೆ ಬಿಟ್ಟು ಹೊಂಟೀವಿ ಎಲ್ಲ. ನೋಡ್ರಿ ಇವಾಗ ರೆಡಿ ಆಗ್ಯಾರ ನಮ್ಮ ಕ್ರೇಜಿ ಅವರು. ಫುಲ್ ಸ್ಮಾರ್ಟ್ ಬಾಯ್ ನೋಡಿ ಹೆಂಗ್ ಕಾಣಕತ್ತಾರ. ನಾವು ಚಂದ ಅನಿಸ್ತಾ ಇದೀವ, ಅವ್ರು ಚಂದ ಅನಿಸ್ತಾ ಇದಾರ. ತಳಗಿಂದ ಮೇಲೆ ಪೊಸಿಷನ್ ನೋಡಿ ಅವ್ರದ್ದು. ಗೈಸ್ ಇವತ್ತಿನ ದಿನ ಶುರು ಮಾಡಿದ್ರೆ ಶಿಸ್ತಾಗಿ ರೆಡಿ ಹಾಕ್ಯಾರ. ಹೊರಗಡೆ ಹೊಂಟಾಗ ಎಲ್ಲಿಗಪ್ಪ ಅಂದ್ರೆ ಸ್ವಲ್ಪ ಅವ್ರ ಮುಂದೆ ಹೇಳಿಲ್ಲ ನಾನು ಎಲ್ಲಿಗೆ ಹೊಂಟಿವಿ ಅಂತ ಹೇಳಿಗ್ಯಾರ. ಅವ್ರಿಗೆ ಹೇಳಾರ್ದೇ ಕರ್ಕೊಂಡು ಹೊಂಟಿವಿ. ರೆಡಿ ಅಂತ ಹೇಳಿದ್ರೆ ರೆಡಿ ಆಗ್ಯಾರ. ಇವಾಗ ಕರ್ಕೊಂಡು ಹೋಗ್ಬೇಕು. ಎಲ್ಲಿ ಏನು ಅನ್ನೋದು ನಿಮ್ಗೆ ಮುಂದೆ ಒತ್ತು ಮಾಡ್ತೀನಿ ಅಂತ. ಇವಾಗ ರೆಡಿ ಅಂತ ಆಗಿರಲ್ಲ ಫುಲ್ಲ ನೋಡ್ರಿ. ನಮ್ಮ ತಂಗಿಯೂ ಬಂದಳು ಇವತ್ತು. ಮಿನಿ ಬ್ಲಾಗ್ ಹೇಳತ್ತೀನಿ. ಅಲ್ಲಿ ಹೊಂಟ್ರಾಡ ಅಂದ್ರೆ ಅಲ್ಲೇ ಹೊಂಟಿದ್ರು ಅವರು. ನಮ್ಮ ಮದರ್ ಇಂಡಿಯಾನು ಬಂದಾರ, ನಮ್ಮ ತಂಗಿಯವರು ಬಂದಾರ. ಬಟ್ ನಮ್ಮ ಮದರ್ ಇಂಡಿಯಾ ಹೊಡೆದ ವಲ್ಲ ಥರ ಬರೀ ಹಂಗಾರೆ ಮಾಡಿ ಹಿಂದೆ ತೋರಿಸ್ತೀನಿ ನಿಮಗೆ. ಇಲ್ಲ ಅಂದ್ರೆ ತೋರಿಸ್ತೀನಿ ನಿಮ್ಗೆ. ಲೆಟ್ಸ್ ಗೋ ಗೈಸ್. ಇವಾಗ ಇದೆಲ್ಲ ಹಾಗೆ ಗೈಸ್ ಬನ್ನಿ. ಇವಾಗ ಸಂಜೆ 5:15 6 ಗಂಟೆ ಎಲ್ಲ ಬಂದದ. ಇವಾಗ ಪಟ ಅಂತೇಳಕ್ಕೆ ಎದ್ದು ಶಿಸ್ತಾಗಿ ರೆಡಿ ಮಾಡಿಸಿ ಇವಾಗ ಬ್ಲಾಗ್ನು ಶುರು ಮಾಡಕತ್ತಿದ್ದು. ಅದಕ್ಕೆ ಇವಾಗ ನಮ್ಮ ಮದರಿನ ಒಳಗದಾರ. ಅವ್ರನ್ನ ಕರ್ಕೊಂಡು 4 ಜನ ಕುಡ್ಕಿರಿ ಒಂದು ಕಡೆ ಹೊಂಟಿವಿ. ಎಲ್ಲಿ ಹೊಂಟಿವಿ ಅನ್ನೋದು ನೀವು ನೋಡಿರ್ತೀರಿ ತಮಿಳನ್ನ ಟೈಟಲ್ದಾಗ. ಬಟ್ ಇವ್ರಿಗೆ ಇನ್ನೂ ಗೊತ್ತಿಲ್ಲ, ಯಾಕಂದ್ರೆ ಬ್ಲಾಗ್ ಶುರು ಆಗಿದ್ದು ಇವಾಗ ತಮಿಳನ್ನ ಟೈಟಲ್ ನೋಡಿರ್ತೀವಿ ನೀವು. ಲೆಟ್ಸ್ ಗೋ ಗೈಸ್. ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ನಾವು ರೆಡಿ ಆಗಿವಿ. ಟ್ರೆಡಿಷ್ನಲ್ ಆಗಂದ್ರೆ ಅದಕ್ಕೆ ಟ್ರೆಡಿಷ್ನಲ್ ಆಗಿ ಸ್ವಲ್ಪ ಆಗಿತ್ತಂದ್ರೆ ಪಕ್ಕ. ಲೆಟ್ಸ್ ಗೋ. ಹೋಗೋ ಬನ್ನಿ. ಇವಾಗ ಇಲ್ಲೇ ಮಾತ್ರ ತಿಂತಾರದ್ರೊಳಗೆ ಕತ್ಲಾಗುತ್ತೆ. ಅದಕ್ಕೆ ನೋಡ್ರಿ ಈಗ ಆಲ್ಮೋಸ್ಟ್ ಕತ್ಲಾಗ ಬಂದದ. ನೈಟ್ ಅನಿಸ್ತದ ತಿರ್ಗಾಡೋದು. ಅದಕ್ಕೆ ಬನ್ನಿ ಇವಾಗ ಫಟ ಅಂತೇಳಿದ್ರೆ ಹೋಗಿ ಬರುವಂತ. ಓಕೆ ಗೈಸ್ ಲೆಟ್ಸ್ ಗೋ. ಹೋಗುವ ಬನ್ನಿ ಗೈಸ್. ಅಲ್ಲಿಂದ ಸೀದಾ ಇವಾಗ ರೆಡಿ ಆಗಿಬಿಟ್ಟು ಆಟೋದಾಗ ಹತ್ಕೊಂಡು ಗಾಂಧಿ ಚೌಕ್ ಹೊಂಟಿವಿ. ಇವಾಗ ಫಸ್ಟ್ ಗಾಂಧಿ ಚೌಕ್ ಹೋಗಿ ಅಲ್ಲಿ ಸ್ವಲ್ಪ ದಿನ ವರ್ಕ್ ಅದಂತ ಅದು ಮುಗಿಸ್ಕೊಂಬಿಟ್ಟು ಮಾತಾಪಿಸ ಮುಂದೆ ಹೋಗ್ಬೇಕು. ಲೆಟ್ಸ್ ಗೋ. ಹೋಗುವ ಬನ್ನಿ ಇವಾಗ ಫಟಾಕ್ಸೆ. ಇವಾಗ ಆಟೋದಾಗ ಕುಂತ್ಕೊಂತೀವಿ. ಅದಕ್ಕೆ
ಅಲ್ಲಿ ಗಾಂಚೋಕ್ ಹೋಗಿ ಸಿಗಿದೆ ಅಂತ ಆಫ್ಟರ್ ಲಾಂಗ್ ಟೈಮ್ ಹೊಂಟಿವಿ, ಭಾಳ ದಿನದ ನಂತರ ಬಂದಿದ್ದು ನಾವು ಸಾಯಿಬಾಬಾ ಟೆಂಪಲ್ಲಿಗೆ. ಇಲ್ಲಿ ನೋಡ್ರಿ ಸಾಯಿಬಾಬಾ ಟೆಂಪಲಿಗೆ ಬಂದಿದ್ವಿ. ಅಲ್ಲಿಂದ ಡೈರೆಕ್ಟಾಗಿ ಇವ್ರಿಗೆ ಗಾಂಚೋಕ್ದೊಳಗೆ ಗೊತ್ತಾಗ್ಬಿಡ್ತು ನಾವು ಎಲ್ಲಿಗೆ ಹೊಂಟಿವಿ ಅನ್ನೋದು. ಅಷ್ಟು ಖತರ್ನಾಕ. ನಾವು ಬಾಯಿ ಬಿಡಿಸ್ಬಿಟ್ರೆ ನನಗೆ ಏನೇನೋ ಕೇಳಿಬಿಟ್ಟು ಅದಕ್ಕೆ ಡೈರೆಕ್ಟ್ ಇಲ್ಲಿ ಬಂದೀವಿ. ಈಗ ಒಂದು ಸ್ವಲ್ಪ ದರ್ಶನ ಮಾಡ್ಕೊಂಡು ಬರ್ತೀವಿ. ಬರ್ತಾರೆ ಒಳಗಡೆ ದರ್ಶನ ಮಾಡ್ಕೊಂಡು ಸಿಗ್ತೀವಿ. ಗೈಸ್ ಒಳಗಡೆ ಹೋಗಿ ಶಿಸ್ತಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ದರ್ಶನ ಮಾಡ್ಕೊಂಡು ಇವಾಗ ಪ್ರಸಾದ ತೊಗೊಂಡು ಬಂದ್ವಿ. ಇಲ್ಲಿ ಕುಂತ ನೋಡ್ರಿ ಇವರಿಬ್ರು ಪ್ರಸಾದ ತೊಗೊಂಡು. ಫಸ್ಟ್ ಟೈಮ್ ಸಾಯಿಬಾಬಾ ಪ್ರಸಾದ ಮಾಡ್ಕೊಂಡು ನಾನು ಫಸ್ಟ್ ಮನ್ಸತ್ರ ಶಾಂತ ಪಾಸಿಟಿವ್ ಎನರ್ಜಿ ಕೊಡಕತ್ತೆ. ಎಷ್ಟು ಭಾಳ ಖುಷಿ ಆಯ್ತು ಬಂದು. ನಿಜ ಗೈಸ್ ಇಲ್ಲಿ ಹೋದ್ರೆ ಒಂಥರ ಏನೋ ಸುಖನ. ನಾವು ಫಸ್ಟ್ ಕಾಲೇಜ್ ಟೈಮ್ನಂತೂ ಸಿಕ್ಕಾಪಟ್ಟೆ ಬರ್ತೀವಿ. ನಮ್ಮ ಕ್ರಶ್ ಬೇ ಅದನ್ನ ಅವ್ನಿಗೆ ಎತ್ಕೊಂಡು ಬರೀ ಅವ್ನಿಗೆ ಎತ್ತು ಬರ್ತಿದ್ವಿ. ಬರ್ತಿದ್ದೆ ನಾವು ಗುರುವಾರಕ್ಕೊಮ್ಮೆ. ಇವತ್ತು ಐತಲ್ಲ ಬರ್ಬೇಕಂತ ತಲೆಯಾಗ ಬಂತು. ರೆಡಿಯಾಗಿ ಕರ್ಕೊಂಬಂದ್ಬಿಟ್ಟಿನಿ. ಇವ್ರಿಗೆ ಹೇಳಿರಲಿಲ್ಲ, ಬಟ್ ಗಾಂಚೋಕ್ನೇ ಬಾಯ್ ಬಿಡ್ತಾರೆ ನನಗೆ. ಜಸ್ಟ್ ಹಂಗೆ ಮಾತಾಡ್ತಾರೆ ಬಾಯ್ ಬಿಡ್ತಾರೆ. ಮನೆ ಇವಾಗ ಪ್ರಸಾದ ಮಾಡುವ. ನಿಜ ಹೇಳ್ಬೇಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಚಂದ ಇರುತ್ತೆ ಪ್ರಸಾದ ಇದು. ನಾನು ಆಫ್ಟರ್ ಲಾಂಗ್ ಟೈಮ್ ಬರ್ತಿದ್ದೆ, ಸಿಕ್ಕಾಪಟ್ಟೆ ದಿನದ ನಂತರ. ಫಸ್ಟ್ ಬರ್ತಿದ್ವಿ, ಬಟ್ ಇವಾಗಂತ ಬಿಟ್ಟಿದೆ. ಪ್ರಸಾದ ಮಸ್ತ್ ಅದ. ಪ್ರಸಾದ ಮಸ್ತ್ ಅದ. ಟೇಸ್ಟ್ ಅಲ್ಲ, ಟೇಸ್ಟ್ ಮಸ್ತ್ ಟೇಸ್ಟ್ ಅದ. ಏನಾದ್ರೂ ಒಂದು ಹೋಗಿ ಬರ್ತೀವಿ. ದೇವ್ರ ಗುಡಿ ಬಂದೆ ಬಂದೆ ಇನ್ನೊಂದು ರೌಂಡ್ ಹೋಗೋಬಂತ ಇಲ್ಲ. ಶಿಸ್ತಾಗಿ ಒಂದು ಸ್ವಲ್ಪ ಐತಲ್ಲ ಪ್ರಸಾದ ಮಾಡ್ಕೊಂಡ್ಬಿಟ್ಟು ಹೋಗುವ. ಹಾಯ್ ಹಾಯ್ ಆರಾಮಿದ್ದೀರ? ಹಾಯ್ ಆರಾಮಿದ್ದೀರಲ್ಲ? ನಾವು ಆರಾಮಿದ್ದೀವಿ. ಹೇಳೋ ಹಾಂ ಇವರೇ ನೋಡ ಮಮ್ಮಿ. ಬಾಯ್ 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 ಬಾಯ್. ಎಲ್ಲ ನೆನಪಿಟ್ರ ಜನ ಹುಡುಗರು ಇಟ್ಟಿಟ್ಟಾರ. ರೀಲ್ಸ್ ಹೇಳಕತ್ತಾರ ಅವರು. ಟಿ ಶರ್ಟ್ ಕಳ್ಬ ನಾ ಇದೀನಿ ನಾನು ನೋಡ್ರಿ ನೋಡ್ರಿ ಹೆಂಗದಾರ ನಮ್ಮ ಗೋಡ ಫ್ಯಾಮಿಲಿದವ್ರು. ಒಂದೊಂದು ರೀಲ್ಸ್ ಅದೊಂದು ಏನಂತಾರ, ಒಂದೊಂದು ಡೈಲಾಗ್ ಕೂಡ ನೆನ್ಪಿಟ್ಕೊಂಡ್ರ. ಒಂದೊಂದು ಎಲ್ಲ ಖುಷಿ ಆಗುತ್ತೆ. ಬನ್ನಿ ಪ್ರಸಾದ ಮಾಡೋವಂತ ಆರೇ ಹೋಯ್ತದು. ಅವ್ರು ಮಾತಾಡೋ ಗದ್ದಲ್ದಾಗ ಬಿಸಿ ತಿರ್ಬೇಕು ಎಷ್ಟು ಚೆನ್ನ. ಓಕೆ ಅಂದ್ಬಿಟ್ಟು ಪ್ರಸಾದ ತಿಂತೀವಿ. ಪ್ರಸಾದ ಎಷ್ಟು ಜಲ್ದಿ ಖಾಲಿ ಮಾಡಿ ಯಾರು ಖಾಲಿ ಇಲ್ಲ ಜಾಸ್ತಿ ನಾಸ್ತಿ ಆಗ ತೋದ್ಬೇಕನ್ನ ಗೊತ್ತಿರ್ತದೆ, ತಗೋಬೇಕನ್ನ ಆಸೆ ಇರ್ತದೆ. ಹೆಂಗ ಅನಿಸ್ತು? ಖುಷಿ ಅನ್ನಿಸ್ತಪ್ಪ ನನಗಾರ ಭಾಳ ಇಷ್ಟ ಆಯ್ತು ಟೆಂಪಲ್. ಎಷ್ಟು ಏನಂತಾರ ಗದ್ಲ ಇಲ್ಲ, ಫುಲ್ ಶಾಂತಿ ತರ. ಬಟ್ ಜನ ಇದ್ರು ಬಟ್ ಗದ್ಲನೇ ಅನ್ಸಲ್ಲ. ಶಾಂತಿ ರಿಲ್ಯಾಕ್ಸ್ ಆಗ್ತದೆ. ಫುಲ್ ಶಾಂತಿ ತರ ಅನ್ನಿಸ್ತಕ್ಕಂಥದ್ದು. ನೋಡಕ್ ಎಷ್ಟು ಜನ ಬಂದಾರ. ಮತ್ತ ಸಿಕ್ಕಾಪಟ್ಟೆ ಜನ ಅದಾರ. ಬಟ್ ಈ ಟೈಮ್ದಾಗ ಬರತ್ ತೀರಾ ಮಧ್ಯಾಹ್ನ ಒಂಥರ ಖುಷಿ. ಫುಲ್ ಜನ 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 ಭಾಳ ಜನ ಇರ್ತಾರೆ. ತಣ್ಣನ ಗಾಳಿ, ಈ ಥರ ಗುಡಿ, ನಮ್ಮ ಫ್ಯಾಮಿಲಿ ಜೊತೆ ಫುಲ್ ಚಂದ ಅನ್ನಿಸ್ತು ನನಗೆ. ಅದ್ರ ಫ್ಯಾಮಿಲಿ ಜೊತೆ ಬಂದಿದ್ದು ತೀರಾ ಖುಷಿ. ಮಸ್ತ್ ಗಾಯ್ಸ್, ಸೂಪರ್. ಈಗೇನು ಮಾತಾಡೋದು ಕೇಳಿ. ಮಸ್ತ್ ಗಾಯ್ಸ್, ಸೂಪರ್. ಕರ್ಕೊಂಡ್ಬಂದಿದ್ದಕ್ಕೆ ಅವಾಗ ಅವಾಗ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗ್ಲಕತ್ತಾರ. ನಮ್ಗ ಒಂಥರ ಖುಷಿ ಆಗ್ತದ ನಮಗ. ಆದ್ರೆ ಅವ್ರ ಮುಂದೆ ಹೇಳಲ್ಲ, ಬಟ್ ಒಂಥರ ಏನೋ ಹೊರಗೆ ಕರ್ಕೊಂಡೋಗಿ ಅನ್ನಿಸ್ತದೆ. ಏನು ಮಾಲಿಗೆ ಏನು ಕರ್ಕೊಂಡಿಲ್ಲ ಇವ್ರಿನ. ಅಲ್ಲ ಅಲ್ಲ ಈ ಥರ ನಾವು ನಮ್ಮ ಕೆಲಸಕ್ಕೆ ಹೊಂಟಿರ್ತೀವಿ ನಾವು. ಅವಾಗ ಬರ್ತಾರೆ ಇವ್ರು ಬಿಡಲ್ಲ, ಯಾರು ಬಿಟ್ಟರೆ ಇವ್ರು ಬಿಡಲ್ಲ. ಸಣ್ಣ ಹುಡುಗ್ತೀನಿ ಆತಾತಿವ್ರು ಎಲ್ಲ ಕಡೆ ಬಂದೇ ಬರ್ತಾರೆ. ಸೊ ಬರ್ತಾರೆ, ಕರ್ಕೊಂಡ್ಬರ್ತೀನಿ ನಿಮಗೆ. ಬನ್ನಿ ಪ್ರಸಾದ ಮಾಡ್ಬಿಟ್ಟು ಸಿಗ್ತೀನಿ ನಿಮಗೆ. ಹೊಂಟ್ರೋಡ್ರಿ ಹತ್ತಿ ಸ್ವಚ್ಛಿ ಜೋಡಿ ಮೇಲೆ ಫುಲ್ ಮ್ಯಾಚಿಂಗ್ ಆಗ್ಯಾರ. ಅವರೇ ಮ್ಯಾಚಿಂಗ್ ಆಗ್ಯಾರ. ಹತ್ತಿ ಸ್ವಚ್ಛನೇ ಮ್ಯಾಚಿಂಗ್ ಆಗ್ಯಾರ, ನಾವೇ ಮ್ಯಾಚಿಂಗ್ ಆಗಿಲ್ಲ ನೋಡ್ರಿ.
ಓಕೆ ಬಾಸ್ ಮನೆಗೆ ಹೋಗುವ ಇವಾಗ ಮನೆಗೆ ಹೋಗ್ಬಿಟ್ಟು ಇವರಾಗೆ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಗಾಯ್ಸ್ ಅಲ್ಲಿಂದ ಇವಾಗ ಸಿದ್ದೇಶ್ವರ ಟೆಂಪಲ್ಗೆ ಬಂದಿದ್ವಿ. ಸಿದ್ದೇಶ್ವರ ಟೆಂಪಲ್ ಬಂದಿ ನೋಡಿ ತಿರ್ಗಾಡ್ಕೊಂಡು ಬಂದ್ವಿ ಸುಮ್ಮ ಟೈಮ್ ಪಾಸ್ ಮಾಡೋಕ್ಕಂತ ಹೇಳಿದ್ರೆ ಏನು ಅನ್ನಿಸ್ತಾ ಮನಿ ಗೈಸ್ ಏನಾದ್ರು ತಿನ್ಕೊಂಡ್ಬಿಟ್ಟು ಗಾಯ್ಸ್ ಫೈನಲಿ ಅಲ್ಲಿಂದ ಸೀದಾ ಮನೆ ಬಂದ್ವಿ. ಫುಲ್ ಹೈರಾಣ ಆಯ್ತು ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ತಿರುಗಾಡ್ದು ಇವತ್ತು ಎತ್ತಾಕಿ ಫುಲ್ ರೆಡಿಯಾಗಿ ಸೀದಾ ಮನೆಗೆ ಬಂದ್ವಿ. ಇವಾಗ ಡೈರೆಕ್ಟ್ ಅಲ್ಲಿಂದ ಮನೆಗೆ ಬರುವಾಗ ಒಂದಿಷ್ಟು ಪಾನಿಪುರಿ ತೊಗೊಂಬಂದಿದ್ದೆ. ಪಾನಿಪುರಿ ತಿನ್ಬೇಕೀಗ. ಇವಾಗ ಟೈಮ್ ಎಷ್ಟಾಗ್ಯದ ಅಂದ್ರೆ 9:50 ಗೈಸ್ 9:50 ಟೈಮ. ಇಲ್ಲಿ ಕುಂತಾರ ನೋಡ್ರಿ ಅವರು. ಗೈಸ್ ಭಾಳ ಅಂದ್ರೆ ಭಾಳ ಹೈರಾಣ ಆಯ್ತು. ಮತ್ತು ಎಲ್ಲ ಸ್ವಲ್ಪ ತಿರುಗಾಡೋಂಗೆಲ್ಲ ಶಾಪಿಂಗ್ ಮಾಡ್ಕೊಂಬಂದ್ವಿ. ಭಾಳ ಅಂದ್ರೆ ಭಾಳ ಹೈರಾಣ ಆಯ್ತು ಗೈಸ್. ನಿಜ ಹೇಳ್ಬೇಕು ಕಾಲು ಭಾಳ ಪೆನ್ನಾಗ್ಯಾವ. ಬಂದು ಬರೋಣ ಗಾಳಿಗೆ ಹೊರಗೆ ಕೂತೀವಿ ಒಳಗೆ ದಾಡತ್ತೆ. ಮಸ್ತಾಗಿ ಒಂದಿಷ್ಟು ಪಾನಿಪುರಿ ತಂದೀವಿ. ನನಗೆ ಮೀನಿಸ ಫುಲ್ ಎನರ್ಜಿ ಡೌನ್ ಆಗ್ಯದ, ಅದಕ್ಕೆ ಎನರ್ಜಿ ಡ್ರಿಂಕ್ ತಂದೀನಿ. ಶಿಸ್ತಾಗಿ ಇವಾಗ ಪಾನಿಪುರಿ ತಿಂದಿದ್ದಾರೆ ಮತ್ತು ಊಟ ಗೀಟ ಮಾಡೋ ಮತ್ತು ಆಮೇಲೆ ಲೆಟ್ಸ್ ಗೋ. ಇವಾಗ ಶಿಸ್ತು ತಗೊಬಿಟ್ಟು ತಿನ್ನಬೇಕು. ನಾವು ಮದರ್ ಇಂಡಿಯಾ ಒಂದೊಂದೊಂದು ತೊಗೊಂಬರ್ಲಾಕತ್ತಾರ. ಇದೆ ತಣ್ಣ ಗಾಳಿನೇ ಇಲ್ಲ ಗಾಯಿಸಿಬೋದು, ಯಾಕೋ ಗಾಳಿನೇ ಇಲ್ಲ. ಫುಲ್ ಹೆವಿ ಹೈರಾಣ ಆಗ್ಬಿಟ್ಟದ ನಿಜ ಹೇಳ್ಬೇಕಂದ್ರೆ. ಹೆಂಗೆ ಅನಿಸ್ತು ಎಕ್ಸ್ಪೀರಿಯನ್ಸ್? ಎನರ್ಜಿ ಫುಲ್ ಡೌನ್ ಆಗಿ ನಿಜ. ನಮ್ಮ ಸ್ವೀಟಿಗೆ ಮನ್ಯಾಗ ಬಿಟ್ಟೋಗಿ ಬರೋದ್ರೊಳಗಡೆ ಕಾಂಡ್ ಮಾಡ್ಬಿಟ್ಟ. ಲೆಟ್ಸ್ ಗೋ ಗೈಸ್ ಪಟಪಟ ಅಂತ ಹೇಳಿದ್ರೆ ಕೈ ವಾಶ್ ಮಾಡ್ಕೊಂಡ್ಬಿಟ್ಟು ಶಿಸ್ತಾಗಿ ತಿನ್ಕೊತಿಂದ್ರೆ ಮಾತ್ರ ಮತ್ತು ಹೊರಗಡೆ ಬಂದಿರ್ತೀವಿ, ಬ್ಯಾಕ್ಟ್ರಿಗಳು ಕೂತಿರ್ತಾವೆ ಕೈಯಾಗೆಲ್ಲ ಎಲ್ಲ ವಾಶ್ ಮಾಡಬೇಕು. ನಿಮ್ಮಂಗೆಲ್ಲ ಅನ್ಹೈಜೀನ್ ಇಲ್ಲ. ಫುಲ್ ಹೈಜೀನ್ ಪರ್ಸನ್ ಇದೆ ನನಗೆ. ಗೈಸ್ ಫೈನಲಿ ಶಿಸ್ತು ಒಂದು ಸ್ವಲ್ಪ ಏನಂತಾರಪ್ಪ ಅದು ಪಾನಿಪುರಿ ಅದು ಸಪ್ಪ ಸಟ್ ಮಾಡಿದ್ವಿ. ಸಪ್ಪ ಸಟ್ ಮಾಡಿಬಿಟ್ಟು ಇವಾಗ ಊಟ ಮಾಡೋ ಸಮಯ ಅದ. ಈಗ 11 ಗಂಟೆಗೆ ಅದ. ಇವಾಗ ಊಟ ಮಾಡಕತ್ತೀವಿ ನೋಡ್ರಿ ನಾವು. ನಮ್ಮ ಮನೆಯವ್ರು ಬಂದು ನಮ್ಮ ರೂಟಿಗೆ ಬಂದುಬಿಟ್ರು ಅವ್ರು ಎಲ್ಲರೂ. ನಾ 10ಕ್ಕೆ ಅನ್ನೋದು ಕೂಡ ನೋಡಿಕಿರಿ, ಅವರು 10ಕ್ಕೆ ಅನ್ನೋದು ಕೂಡ ನೋಡ್ಬೋದು. ಅವ್ರು ಮೊದಲು ಮನೆಯಾಗೆಲ್ಲ 8ಕ್ಕೆ ನೋಡ್ತಾರೆ. ಇಲ್ಲಿ ಬಂದಿದ್ದು ನೋಡ್ರಿ ಎಲ್ಲ ರುಟೀನೇ ಚೇಂಜ್ ಆಗತ್ತೆ. ನಾನು ನೋಡ ಯಾರ್ಯಾರು ಇರ್ತಾರಲ್ಲ ಅವ್ರದ್ದೆಲ್ಲ ರುಟೀನೇ ಚೇಂಜ್ ಆಗುತ್ತೆ. ನಿದ್ದೆದಾಗಿರ್ಬೋದು, ಊಟದಾಗಿರ್ಬೋದು, ಶಿಸ್ತಾಗೆ. ಲೆಟ್ಸ್ ಗೋ ಶಿಸ್ತು ಒಂದು ಸ್ವಲ್ಪ ಊಟ ಗೀಟ ಮಾಡ್ತೀವಿ. ಊಟ ಮಾಡಿಬಿಟ್ಟು ಮತ್ತೊಂದಿಷ್ಟು ಇಷ್ಟೇನೋ ಟಿವಿಗೆ ನೋಡ್ತೀವಿ. ಟಿವಿನೇ ಹಚ್ಚಿಲ್ಲ ನಿಜ ಹೇಳ್ಬೇಕಂದ್ರೆ ಒಟ್ಟ ಟಿವಿನೇ ಹಚ್ಚಿಲ್ಲ. ನಂದು ವ್ಲಾಗ್ ಅಷ್ಟೇ ನೋಡ್ಯದ. ಮತ್ತು ವಾಪಸ್ ಟಿವಿನೇ ಹಚ್ಚಿಲ್ಲ ಇವತ್ತು. ಡೈಲಿ ಟಿವಿ ಒಳಗೆ ಹೋಗ್ಕೊತಿದ್ವಿ. ಇವತ್ತು ಚಂದ ಅವರೇ ಮಾತಾಡ್ಕೊ ಕುಂತ್ಬಿಟ್ಟಿವಿ. ಟೈಮ್ ಪಾಸ್ ಆಗುತ್ತೆ ಗೈಸ್. ಫ್ಯಾಮಿಲಿದ ಹೆಂಗೆ ಟೈಮ್ ಪಾಸ್ ಆಗೋದಲ್ಲ ಮಸ್ತ್ ಟೈಮ್ ಪಾಸ್ ಆಗುತ್ತೆ. ಇನ್ನೊಂದು 2-3 ದಿನ ಐತೆ ತಿಳ್ಕೊ. ಮತ್ತು ಅವ್ರು ಟಿವಿ ಇಲ್ಲ ಫೋನ, ನಾವು ಫೋನ ಇಲ್ಲ ಟಿವಿ ಹಿಂಗೆ ಗದ್ದಲ ಬಿದ್ದು ಮನೆ ಪಡಬಡದಲ್ಲಿ ಒಂದು ಸ್ವಲ್ಪ ಊಟ ಮಾಡೋವಂತ. ಲೆಟ್ಸ್ ಗೋ ಗೈಸ್ ಊಟ ಮಾಡೋಂತ ಪಡಬಡ ಊಟ ಮಾಡಿಬಿಟ್ಟು ಸಿಗ್ತೀನಿ ಅಂತ ನಿಮಗೆ. ತಗೊಳ್ಳಿ ನಂಗೆ ಸ್ವಲ್ಪ ತಿಂತೀವಿ, ಹಸು ಇಲ್ಲ. ಸ್ವಲ್ಪ ಹೊರಗಡೆ ನೋಡ್ತೀನಿ ಬಂದಾಗ ಒಂದಿಷ್ಟು ಏನಂತಾರ ಪಾನಿಪುರಿ ತಿಂದ್ವಿ. ನಾನು ಕೋಲ್ಡ್ ಡ್ರಿಂಕ್ಸ್ ಅದು ಕುಡಿದು ಹೊಟ್ಟೆ ತುಂಬ. ಸೊ ಹಂಗಾಗಿ ನನಗೆ ಇವಾಗ ಏನೂ ತಿನ್ನೋ ಮನಸ್ಸಿಲ್ಲ. ಬಟ್ ನೈಟ್ ಹಂಗೆ ಮಾಡ್ಕೊಬಾರ್ದು ಅಂತೇಳಿ ತಿನ್ನಂಗೆ. ಲೆಟ್ಸ್ ಗೋ. ಇವಾಗ ಏನೇನು ತಿಂತೀವಿ ಏನೇನಿಲ್ಲ ಯಾರು ಗೊತ್ತು. ಅಡುಗೆ ಅಂತೇನು ಮಾಡಿಲ್ಲ. ಮಧ್ಯಾಹ್ನ ಅಡುಗೆ ಇಟ್ಕೊಂಡು ಗೊತ್ತಾರೆ ಇವರು ಬಂದಿದೆ. ಅದು ಏನು ಅಮೇರಿಕಕ್ಕೆ ಹೋಗಿ ಬಂದಂಗೆ ಇದೆ ರೀ. ಎಲ್ಲ ಹೈರಾಣ. ಮೊಸಡಿ ನೋಡ್ಕೊರಿ, ಮೊಸಡಿ ಹಸು ಇಲ್ಲ ಪಿಸು ಇಲ್ಲ ಊಟ ಮಾಡಬೇಕು ಅಷ್ಟೇ. ಹುಷಾರಾಗಿ ಕೈಕೊಂಡಿದ್ರು ನೋಡಿ ಗಾಯ್ಸ್. ಎಲ್ಲಿದ್ದು ನಮ್ಮ ಕ್ರೇಜಿಯವ್ರು ವಿಡಿಯೋ ಮಾಡಕತ್ರ ಅಂದ್ರೆ ಕಿಶ ಕಾಣಲ್ಲ ಕೈ ಹಾಕಿದ್ದು. ಅಂದ್ರೂ ಸುಮ್ ಕಿಶದಾಗ ಕೈ ಹಾಕೊಂಡು ನಿಂತು ಬಿಡ್ತೀನಿ ನಾಳೆ. ಕಂಫರ್ಟೇಬಲ್ ಆಗುತ್ತೆ ರೀ. ಕಂಫರ್ಟೇಬಲ್ ಒಂದು ಹಿಂಗೆ ವಿಡಿಯೋ ಮಾಡಕತ್ತೀನಿ. ನಾ ಮಾಡಕತ್ತೆ ಹಿಂಗೆ ಒಂದು ಕೈಯಾಗ ಹಿಂಗೆ ಹಿಡಿತೀನಿ. ಇದೊಂದು ಕೈ ಇಲ್ಲೇ ಇರ್ತದೆ ತಳಗ. ಮತ್ತೆ ಹಿಂಗೆ ಕ್ಯಾಮ್ರಾ ಹಿಡಿದು ಮಾಡ್ತೀನಿ ನಾನು. ನೀವು ಬೆಂಕಿ ಕೊಡ್ರಿಪ್ಪ. ಬೆಂಕಿ ಲೆಟ್ಸ್ ಒಂದೇನೋ ಒಂದು ನಿಜ ಹೇಳ್ಬೇಕಂದ್ರೆ ಏನೋ ಪ್ಲ್ಯಾನ್ ಹಾಕೊಳಕತ್ತೀವಿ. ಬಟ್ ಅದು ಏನಂತ ಹೇಳ್ತೀವಿ ಹೇಳೋಕ್ಕಾಗಲ್ಲ. ಬಟ್ ಮುಂದೆ ಬರೋ ದಿನಗಳಲ್ಲಿ ಗೊತ್ತಾಗ್ತದ. ಅದೇನೋ ಪ್ಲ್ಯಾನ್ ಹಾಕತ್ತೆ ನಮ್ಮ ಫ್ಯಾಮಿಲಿ ಜೊತೆ. ನೋಡಿ ಗಾಯ್ಸ್ ನಾವು ಒಂದು ಬ್ಯಾಗ್ ತಂದೀವಿ ನಮ್ಮ ಅತ್ತೆ ಮೇರಿ ಕೊಡಕ್ಕೆ. ಚಂದದ ಅವ್ರ ಸೊಸೆನೇ ಎಲ್ಲ ಅಪ್ಗ್ರೇಡ್ ಮಾಡಕತ್ತಾರ ಅವ್ರ ಅತ್ತಿಗೆ. ಅಪ್ಗ್ರೇಡ್ ಎಲ್ಲ ಒಂದೇ ನೋಡಿ. ಅಂದ್ರೆ ಅವರು ಒಟ್ಟಾಗಿ ಥರ ಹಾಕೊಳ್ಳಲ್ಲ. ಸೊ ಹಾಕೋದು ಹೇಳಿ ಚಂದ ಅನ್ನಿಸ್ತದೆ.
ಎಲ್ಲಿಗಾದ್ರೂ ಹೋದ್ರಂದ್ರೆ ಏ ಬಾ ಒಂದು ಕ್ಯಾನ್ವಾಸ್ ಮಾಡ್ಕೊಂತು ಏ ಮಾಡೋಣ ಬ್ಯಾಗ್ ಎಲ್ಲ ಚಿಕ್ಕವಳಿದ್ದಾಗ ಕ್ಯಾಟ್ವಾಕ್ ಭಾಳ ಮಾಡಿ ನಿಜ ಹೇಳ್ಬೇಕಂದ್ರೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಲಾಸ್ಟ್ ಹೇಳ್ತೀವಿ ಎಲ್ಲ ಹೇಳೋಣ ಅದೆಲ್ಲ ಸೀಕ್ರೆಟ್ ಗೈಸ್ ನಿಮಗೆಲ್ಲ ಹೇಳಲ್ಲ ನಾವು ಇಬ್ಬರಿಗೆ ಕುಂದಿರ್ಸೈತಲ್ಲ ಇವ್ರದ್ದು ಒಂದು ಐತಿದು ಒಂದು ಅದು ಸಪ್ರೇಟಾಗಿ ನಿಮ್ಗೆ ಚಂದ ಹೇಳ್ತೈತೆ ನಿಮ್ಗೆ ವಿತ್ ಪ್ರೂಫ್ ಫೋಟೋಸ್ ಎಲ್ಲ ತೋರ್ಸ್ಕೊಂಡು ಹೇಳ್ತೈತ ಮಸ್ತ್ ಮಸ್ತ್ ಅದ ಇವ್ರಿಬ್ರದ್ದು ಕಾಂಬಿನೇಷನ್ ಅಂತ ಇಲ್ಲಿ ಅದರಲ್ಲ ನಮ್ಮ ತಂಗಿಯಮ್ಮದು ಮತ್ತು ಇಲ್ಲಿ ಅದರಲ್ಲ ಶಂಕರಮ್ಮಂದು ಮತ್ತೆ ಹಿಂಗ್ ಈ ತರ ಸಿಗ್ತೀವಿ ಅಂತ ಅನ್ಕೊಂಡಿದ್ವಿ ಇಷ್ಟು ಈ ಥರ ಈ ತರ ಸಿಟಿ ಅನ್ಕೊಂಡಿರಲಿಲ್ಲ ನಮ್ಮ ಸಿಟಿಗೆ ಎಲ್ಲಿಗಾರು ತಗೊಂಡು ಹೋಗಂತ ನಮ್ಮ ಸಿಟಿ ಇದ್ರಾಗ ಹಾಕೊಂಡು ಹೋಗ್ಬಿಡ್ತೀವಿ ಇನ್ಮೇಲೆ ಅದಕ್ಕೆ ಹಾಕೊಂಡು ಹೋಗ್ಬಿಡೋದು ನಮ್ಮ ಸಿಟಿಗೆ ಹಾಕೊಂಡು ಹೋಗೋದಿಲ್ಲ ಮರಿ ಇವಾಗ ಟೈಮ್ 11 ಗಂಟೆ ಆಗ್ಯದ ಊಟ ಮಾಡೋ ಫಸ್ಟಿಗೆ ಊಟ ಮಾಡೋ ಟೈಮ್ ಟೈಮ್ ಇವತ್ತು 11 ಗಂಟೆಗೆ ನಮ್ಮ ಜೊತೆ ಬಂದು ಅವರು ನಾವು ಅವ್ರದ್ದು ಕಲಿಬೇಕಿಲ್ಲ ನಮ್ಮ ಜೊತೆ ಬಂದು ಅವ್ರದ್ದು ನಮ್ದು ಕಲಿಕತ್ತಾರೆ ಮನಿ ಫಟಾಫಟ ಸ್ವಲ್ಪ ಹೊರಗಡೆ ಅದೆಲ್ಲ ಹೋಗಿದ್ದೀವಿ ಎಲ್ಲ ಸ್ವಲ್ಪ ಎಲ್ಲ ತಿರುಗಾಡಿ ಟೆಂಪಲ್ಗೆ ಹೋಗಿದ್ವಿ ಟೆಂಪಲ್ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡಕ್ಕೆ ಹೋಗಿದ್ವಿ ಒಂದು ಸ್ವಲ್ಪ ಬಟ್ಟೆ ತೊಗೊಂಡ್ವಿ ಮತ್ತಂದ್ರೆ ಇವಾಗ ತಿಂದ್ವಿ ತಿಂದ್ಕೊಂಬಂದ್ವಿ ಇಲ್ಲಿ ಬಂದು ತಿಂದು ಕೂತ್ ಮಾತಾಡಿದ್ವಿ ಅದು 11 ಆಯ್ತು ಟೈಮ್ ಆಗಿದ್ದು ಗೊತ್ತಿರಲಿಲ್ಲ ಸೊ ಇವಾಗ ನೋಡಿ ಊಟ ಮಾಡ್ಬೇಕಂತ ರೆಡಿಯಾಗಿ ಬನ್ನಿ ಇವಾಗ ಒಂದು ಸ್ವಲ್ಪ ಊಟ ಮಾಡೋಣ ತಗೊಳ್ಳೋಣ ಊಟ ಮಾಡ್ಬಿಟ್ಟು ಸಿಗ್ತಿದ್ದೀವಿ ಗೈಸ್ ಫೈನಲಿ ಊಟ ಗಿಟ ಎಲ್ಲ ಸಪಾಸತ್ ಮಾಡಿದ್ವಿ ತಗೊಳ್ಳೋಣ ಅನ್ನಂಗ ಇವಾಗ ಅವರು ಮಲ್ಕೊಂಡ್ಬಿಟ್ರ ನಮ್ಮ ಮದರ್ ಇಂಡಿಯಾ ಮಲ್ಕೊಂಡ್ರ ತಂಗಿನ ಮಲ್ಕೊಂಡ್ರ ನಮ್ಮ ಈಗಿನ ಮಲ್ಕೊಂಡ್ಬಿಟ್ಟಾಳ ಇವಾಗ ನಾನು ಒಬ್ಬನೇ ಈಗ ಎದ್ದಿದ್ದು ಯಾಕಪ್ಪ ಅಂದರೆ ವಿಡಿಯೋ ಏನು ಮಾಡ್ಬೇಕಲ್ಲ ಸೊ ಡೈಲಿ 2-3 ದಿನ ಇತ್ತು ಬೆಳಗ್ಗೆ ಏನು ಮಾಡೋದಾಗ್ಯದ ಅದ್ರ ಸಲಕ್ಕೆ ಅಂತೇಳಿ ಇವಾಗ ಏನು ಮಾಡ್ಬೇಕಂತ ಅಂದ್ಕೊಂಡು ರೆಡಿ ಆಗಿಬಿಡ್ತೀನಿ ಓಕೆ ಗೈಸ್ ಇನ್ಮೇಲೆ ಸ್ವಲ್ಪ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾವೆ ನೀವು ನೋಡೋದ್ರಂತ ಮಸ್ತ್ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾವೆ ನಿಜ ಹೇಳ್ಬೇಕಂದ್ರೆ ನಮ್ಮ ಮಳೆ ಒಬ್ಬನೇ ಎತ್ತಕ್ಕೆ ಬರ್ತೀನಿ ಅವ್ನು ಏನು ವೆಕೇಶನ್ ಮತ್ತೇನೋ ಟ್ಯೂಷನ್ ಅದು ಇದು ಅಂತ ಹೇಳಿದ್ರೆ ಫುಲ್ ಮಮ್ಮಿ ಏನು ಫುಲ್ ಪೊಲೀಸ್ ಮಾಡ್ಬೇಕಂತ ನಿಂತಾರೆ ನೋಡ್ಕೊಂಡು ಗೊತ್ತಾಗಲ್ಲ ನಮ್ಗೆ ಅಂದರು ಅವನಿಗೆ ತೊಗೊಂಬಂದು ಇನ್ನೊಂದು ಸ್ವಲ್ಪ ದಿನದ ಹೋಗಿ ಅವನಿಗೆ ತೊಗೊಂಬಂದು ಅವನಿಗೆ ಕರ್ಕೊಂಬಂದು ಸಸ್ತೆ ಒಂದಿಷ್ಟು ವಿಡಿಯೋಗಳು ಮಾಡೋದು ಅಂದ್ಕೊಂಡ್ವಿ ಏನಾಗುತ್ತೆ ನೋಡುವ ಬಟ್ ಕ್ರೇಜಿಯಾಗಿರುತ್ತೆ ಸಿನಿಮಾಲಿಂದ ಚಾಲೆಂಜ್ಗಳು ಆಗಿರ್ಬೋದು ವಿಡಿಯೋಸ್ಗಳು ಆಗಿರ್ಬೋದು ಇಷ್ಟು ದಿನ ಹೇಳ್ತಿರಲ್ಲ ಸ್ವಲ್ಪ ಬರೀ ಮನೆಯಾಗಿ ಬೇಸರ ಅಂತ ಹೇಳ್ತಾರೆ ನಿಮಗೋಸ್ಕರ ಇವೆಲ್ಲ ಲೆಟ್ಸ್ ಗೋ ನೋಡಂತಿರುತ್ತೆ ಹೆಂಗೆ ಮಾಡ್ತಾರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂತ ಹೇಳಿದ್ರೆ ಓಕೆ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಯ್ಯೋ ಎಲ್ಲರಿಗೂ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನಾಳೆ ನಡೆಸಿದ್ಮೇಲೆವರೆಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬಾಯ್ ಬಾಯ್ ಅಷ್ಟೇ.